ಯತ್ನಾಳ್ ವಿ ಸೋಮಣ್ಣ ಬೆಲ್ಲದ್ಗೆ ಅಸಮಾಧಾನ ಇರೋದು ನಿಜ. ಆದರೆ ಅವರು ಯಾರಿಗೂ ಪಕ್ಷದ ವಿರುದ್ಧ ಅಸಮಾಧಾನ ಇಲ್ಲ. ವ್ಯಕ್ತಿ ಬಗ್ಗೆ ಅಸಮಾಧಾನ ಇರೋದನ್ನ ಹೇಳಿಕೊಂಡಿದ್ದಾರೆ. ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅಸಮಾಧಾನ ಇರೋದನ್ನು ಒಪ್ಪಿಕೊಂಡಿದ್ದಾರೆ. ಅಸಮಾಧಾನ ಇರೋದು ನಿಜ, ಆದರೆ ಪಕ್ಷದ ಮೇಲಲ್ಲ, ಅವರಿಗೆ ವ್ಯಕ್ತಿ ಮೇಲೆ. ವಿಜೇಂದ್ರ ಅವರು ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿದ್ರು. ಎಲ್ಲರನ್ನ ಒಗ್ಗಟ್ಟಾಗಿ ಕರೆದುಕೊಂಡು ಹೋಗಲು ಹೇಳಿದ್ದಾರೆ ಹೈಕಮಾಂಡ್ ಅವರು. ಪಕ್ಷದಲ್ಲಿನ ಅಸಮಾಧಾನ ಸರಿ ಮಾಡಲಾಗಿದೆ ಅಂತ ಈಶ್ವರಪ್ಪನವರು ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಈಗ ಅಂದರೆ ಪಕ್ಷದಲ್ಲಿ ಕೆಲವೊಂದಿಷ್ಟು ಗೊಂದಲಗಳಿಗೂ ಸಹಜ, ಬಟ್ ಹೈಕಮಾಂಡ್ ಅವರಿಗೆ ಹೇಳಿ ಕಳಿಸಿದ್ದಾರೆ ಒಗ್ಗಟ್ಟಾಗಿ ಹೋಗಬೇಕು, ಕೆಲಸ ಮಾಡಿಸ್ಬೇಕು ಅಂತ. ನೋಡಿ, ಯತ್ನಾಳಾಗಲಿ ಸೋಮಣ್ಣ ಆಗಲಿ ಈ ರೀತಿ ಅರವಿಂದ್ ಬೆಲ್ಲದ್ದಾಗಲಿ ಈ ರೀತಿ ಒಂದು 3-4 ಜನ ನಿಜಕ್ಕೂ ನೀವು ಹೇಳಿದಾಗೆ ಸ್ವಲ್ಪ ಅವ್ರಿಗೆ ಅಸಮಾಧಾನ ಇದೆ ಅಂತ ಬಹಿರಂಗವಾಗಿ ಅವ್ರು ಹೇಳಿದ್ದಾರೆ. ಈ ಥರ ಏನು ನಾನು ಕೂಡ ಮುಚ್ಚುಮರೆ ಮಾಡಲ್ಲ. ಇಲ್ಲ 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 ಅವ್ರದ್ದೇನು ಅಸಮಾಧಾನ ಇಲ್ಲ, ಈ ರೀತಿ ಸುಳ್ಳೇನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ನೀವೇನು ಗಮನಿಸಿದಿರಿ ಅದು ಹೌದು, ನಿನ್ನೆ ತನಕ ಇತ್ತು. ನನಗನ್ಸತ್ತೆ ನನ್ನ ಇಬ್ಬರು ರಾಷ್ಟ್ರೀಯ ನಾಯಕರು ಅವರಿಗೆ ಹೇಳಿರೋಂಥ ಮಾತುಗಳು, ವಿಜೇಂದ್ರ ಅವ್ರು ಹೇಳಿದ ಮಾತು ಮತ್ತು ಅವರು ಹೊರಗಡೆ ಬಂದು ಹೇಳಿರೋಂಥ ಮಾತನ್ನು ಗಮನಿಸಿದಾಗ ಎಲ್ಲರನ್ನೂ ಒಟ್ಟಾಗಿ ನಾನು ತೊಗೊಂಡು ಹೋಗ್ತೀನಿ ಅಂತ ಅವ್ರ ಮಾತೇನು ಹೇಳಿದ್ದಾರೆ ಯಾರು ವಿಜೇಂದ್ರ ಅವರು, ಇದು ಕೇಂದ್ರ ನಾಯಕರು ಕೊಟ್ಟಂಥ ಒಂದು ಸೂಚನೆ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಆ ದಿಕ್ಕಿನಲ್ಲಿ ಬರೋಂಥದ್ದೇನು ಯಾವುದೇ ವ್ಯಕ್ತಿ, ಈಗ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಬಗ್ಗೆ ಯಾರಿಗೂ ಗೊಂದಲ ಇಲ್ಲ. ಸಣ್ಣ ಪುಟ್ಟ ಅಸಮಾಧಾನಗಳು ಇತ್ತು, ಮತ್ತು 2 ಗುಂಪು ಅಲ್ಲ, ಒಂದು 3-4 ಜನಕ್ಕೆ ಅದನ್ನು ಸರಿ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ 28 ಸ್ಥಾನ ಗೆಲ್ಲೋದಕ್ಕೆ ಏನೇನು ಬೇಕು ಎಲ್ಲ ಮಾಡ್ತೀವಿ. ರಾಜ್ಯದ ಕೊಡುಗೆ, ಕರ್ನಾಟಕ ರಾಜ್ಯದಲ್ಲಿ ಕಳೆದ ಬಾರಿ 28ಕ್ಕೆ 25 ಸ್ಥಾನ ಕೊಟ್ಟಿದ್ವಿ. ಇದೇ ಪರಿಸ್ಥಿತಿ ಇದು ಕರ್ನಾಟಕ ರಾಜ್ಯದಲ್ಲಿ ಕಳೆದ ಬಾರಿನೂ ಕೂಡ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇದ್ದರು, ಕಾಂಗ್ರೆಸ್ ಸರ್ಕಾರವೇ ಇತ್ತು, ಆದರೂ ಕೂಡ 25 ಸ್ಥಾನ ತೊಗೊಂಡಿದ್ವಿ ನಾವು. ಈಗಲೂ ಕಾಂಗ್ರೆಸ್ ಸರ್ಕಾರ ಇದೆ, ಅದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಬೇರೆ ಜೊತೆ ಸೇರ್ಕೊಂಡಿದ್ದಾರೆ, ಪ್ರಿಯಾಂಕಾ ಖರ್ಗೆ ಇಂಥವರೆಲ್ಲ ಸೇರ್ಕೊಂಡಿದ್ದಾರೆ. ಭಾಳ ಸಂತೋಷ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ, ಬಿ ಜೆ ಪಿಯವರು ಎಲ್ಲರೂ ಕೂಡ ಒಟ್ಟಾಗಿ, ಆ 3-4 ಜನ ನಮ್ಮ ನಾಯಕರೇ, ಅವರೇನು ಬೇರೆಯವರಲ್ಲ. ಯತ್ನಾಳ್ ಆಗಲಿ ಅದು ಸೋಮಣ್ಣ ಆಗಲಿ ಯಾವುದೇ ಕಾರಣಕ್ಕೂ ಕೂಡ ಅವರು ಪಕ್ಷದ ವಿರುದ್ಧವಾಗಿ ಒಂದು ಆಡಿಲ್ಲ. ಆದರೆ ಕೆಲವು ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಅಸಮಾಧಾನ ಇದೆ ಅನ್ನೋದು ಹೇಳ್ಕೊಂಡಿದ್ದಾರೆ. ಅದು ಸಮಾಧಾನ ಆಗುತ್ತೆ. ಒಟ್ಟಾಗಿ ಸೇರಿಕೊಂಡು ಬಿ ಜೆ ಪಿ ಜೊತೆ JDSನೂ ಸೇರಿಸ್ಕೊಂಡು ರಾಜ್ಯದಲ್ಲಿ ಕಳೆದ ಬಾರಿ 25 ಸೀಟ್ ಗೆದ್ದಿದ್ದೇವೆ, ಈ ಬಾರಿ 28 ಸೀಟನ್ನು ಖಂಡಿತ ನಾವು ಗೆಲ್ತೇವೆ. ಈ ವಿಶ್ವಾಸ ನನಗಂತೂ ಬಂದಿದೆ. ನೋಡಿ, ಯತ್ನಾಳಾಗಲಿ